ಇವತ್ತು ಬೆಳಗ್ಗೆ ಹೊರಟಿರೋದು ರೂಮ್ ಹುಡ್ಕೋಣ ಅಂತ ಹೋಗ್ತಿದ್ದೀವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ನಮ್ಮ ಲಗೇಜ್ ತಗೊಂಡು ದುಬೈಗೆ ಹೋಗಿ ದುಬೈಯಿಂದ ರೂಮ್ ಹುಡ್ಕೋದು ಹೆಂಗೆ ಸರ್ವೈವ್ ಆಗೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಹಂಗೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ KA13 ಕನ್ನಡಿಗ ಮಾತಾಡ್ತಿದ್ದೀನಿ. ನಾವೀಗಿದ್ದೀವಿ ಅಬುದಾಬಿಲಿ ಗಾಡಿಗಳು ವೆಹಿಕಲ್ ಹೆಂಗಿರ್ತವೆ ನೋಡಿ. ವೆಹಿಕಲ್ ನಂಬರ್ಗಳು ಈ ಥರ ಇರುತ್ತೆ, ಕಾಣಿಸ್ತಿದೆ ಇಲ್ಲಿ ವೆಹಿಕಲ್ ನಂಬರು. ಈ ಥರ ನಂಬರ್ ಕೊಟ್ಟು ಫ್ರಂಟ್ ಕ್ಯಾಮ್ರದಲ್ಲೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಂದು ಬ್ಯಾಕ್ ಕ್ಯಾಮ್ರಾ ಏರ್ಪೋರ್ಟಲ್ಲಿ ಬಿದ್ದು ಡ್ಯಾಮೇಜ್ ಆಗಿದೆ, ಸೆನ್ಸರ್ ಹೋಗಿದೆ, ರೆಡಿ ಮಾಡಿಸ್ಬೇಕು. ಒಂದು ಫೋಟೋ ತೆಗಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ. ಫೋಟೋ ಸ್ಟುಡಿಯೋ ಹುಡುಕಂಡು ನೋಡೋಣ ಫೋಟೋ ಸ್ಟುಡಿಯೋ ಸಿಗುತ್ತೋ ಇಲ್ವೋ ಅಂತ. ನೋಡಿ ಇದೇ ಅಬುದಾಬಿ ಬಸ್ ಸ್ಟೇಷನು. ಅಬುದಾಬಿ ಬಸ್ ಸ್ಟೇಷನಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಈ ಥರ ಇರುತ್ತೆ ಬಸ್ ಸ್ಟೇಷನ್ನು. ಕಾಯ್ತಾ ಇದ್ದೀವಿ ಬಸ್ ಬರುತ್ತೆ ಅಂತ. ಅಬುದಾಬಿ ಮೈನ್ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಹೋಗಿ ಅಲ್ಲಿಂದ ದುಬೈ ಹತ್ರಕ್ಕೆ ಹೋಗ್ಬೇಕು ನಾವು. ಈಗ ಆಫೀಸ್ ಹತ್ರಕ್ಕೆ ಹೋಗಬೇಕು ಮತ್ತು ರೂಮ್ ಹುಡುಕ್ಬೇಕು. ಅದಕ್ಕೋಸ್ಕರ ಕಾಯ್ತಿದ್ದೀವಿ. ಗೂಗಲ್ ಸರ್ಚ್ ಮಾಡಿ ಗೂಗಲಿಂದ ಒಬ್ರು ಕಾಂಟ್ಯಾಕ್ಟ್ ತಂದು ಅವ್ರಿಗೆ ಫೋನ್ ಮಾಡ್ಕೊಂಡು ಅವ್ರಿಗೆ ಹೋಗ್ತಾಯಿದ್ದೀವಿ ಡೈರೆಕ್ಟು. ಅವರು ಒಬ್ಬರಿಗೆ 600 ದಿರಮ್ ಅಂತ ಹೇಳಿದ್ದಾರೆ. ನೋಡಿ ಮಾತಾಡಬೇಕು ಎಷ್ಟಾಗುತ್ತೇನೋ ಅಂತ. ಅದಕ್ಕೆ ಬಸ್ಗೋಸ್ಕರ ಕಾಯ್ತಿದ್ದೀವಿ. ಕೊನೆಗೂ ಬಸ್ ಹತ್ತದ್ವಿ. ನೋಡಿ ಅಬುದಾಬಿ ಬಸ್ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನಾನು ಹತ್ಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ಈಗ ಬಸ್ಸಿಂದ ಇಳಿತವ್ರೆ, ಹೆಂಗೆ ಇಳಿತಾರೆ. ಇಳಿಬೇಕಾದ್ರೆ ಅಲ್ಲೊಂದು ಬೋರ್ಡ್ ಥರ ಕಾಣಿಸ್ತದೆ ನೋಡಿ, ಎಲೆಕ್ಟ್ರಾನಿಕ್ ಮೆಷಿನ್. ಅದಕ್ಕೆ ಅಬುದಾಬಿದೊಂದು ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಕಾರ್ಡ್ ಸ್ಕ್ಯಾನ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಅಮೌಂಟ್ ಕಟ್ ಆಗುತ್ತೆ. ನೋಡಿ ಇಳಿತಾರೆ, ಕಾರ್ಡ್ ಇದೆ ನೋಡಿ, ಅದಕ್ಕೆ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಈ ಥರ ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಡ್ರೈವರು ಇದಕ್ಕೆ ಕಂಡಕ್ಟ್ರು ಅದಕ್ಕೆ ಗೊತ್ತಾಗುತ್ತೆ, ಅವ್ರ ಮೆಸೇಜ್ ಗೊತ್ತಾಗುತ್ತೆ. ನಿಮಗೆ ಇನ್ನೊಂದು ತೋರಿಸ್ಬೇಕಾಯ್ತು. ಅಬುದಾಬಿಲಿ ದೊಡ್ಡ ಮಸೀದಿ ಅಂತ ಇದೆ ನೋಡಿ, ದೂರದಿಂದ ಹೆಂಗ್ ಕಾಣಿಸ್ತದೆ. ಒಂದು ಕ್ಯಾಮ್ರಾ ಕ್ಲಿಯರಿಟಿ ಇದೆ, ನಿಮಗೆ ತೋರಿಸ್ತಾ ಇದ್ದೆ ನೋಡಿ ಹೆಂಗ್ ಕಾಣಿಸ್ತದೆ ಅಂತ. ಹತ್ರದಿಂದ ನೋಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸ್ತದೆ, ತಾಜ್ ಮಹಲ್ ಕಂಡಂಗೆ. ನೋಡಿ ಹೆಂಗ್ ಕಾಣಿಸ್ತದೆ. ಇದು ಅಬುದಾಬಿ ಬಸ್ ಸ್ಟ್ಯಾಂಡ್. ಇಲ್ಲಿ ಕ್ಯೂ ನಿಂತ್ಕೊಂಡು ನೀವು ಟಿಕೆಟ್ ತಗೋಬೇಕು. ಒಳಗಡೆ ಸ್ಕ್ಯಾನ್ ಮಾಡ್ಕೋಬೇಕು. ನಿಮ್ಗೊಂದು ಅಬುದಾಬಿ ದುಬೈದೊಂದು ಕಾರ್ಡ್ ಬರ್ತದೆ, ಆ ಕಾರ್ಡ್ ತಗೊಂಡು ಸ್ಕ್ಯಾನ್ ಮಾಡ್ಕೊಂಡು ಬಸ್ ಹತ್ಬೇಕು. ಮಿನಿಮಮ್ 50 ದಿರಮ್ ಇರ್ಬೇಕಾದ್ರೆ ರೀಚಾರ್ಜ್. ದೊಡ್ಡದಾಗಿದೆ, ಅಷ್ಟೇನ್ ದೊಡ್ಡದಲ್ಲ. ಇಂಡಿಯಾದಲ್ಲಿ ಅಷ್ಟೇನ್ ಬಸ್ ಸ್ಟ್ಯಾಂಡ್ ಏನ್ ದೊಡ್ಡದಲ್ಲ, ಚಿಕ್ಕದೇ. ಅಂದ್ರೆ ಎಲ್ಲರೂ ಓನ್ ವೆಹಿಕಲ್ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ, ಅದಕ್ಕೋಸ್ಕರ ಬಸ್ಸು ಕಮ್ಮಿ. ಅಂದ್ರೆ ಸಖತ್ ದುಬಾರಿ. ಅಬುದಾಬಿಯಿಂದ ದುಬೈಗೆ ಹೋಗಕ್ಕೆ 25 ದಿರಮೇನೋ ಕಟ್ ಮಾಡ್ಕೊಳ್ತಾರೆ. ಅಂದ್ರೆ ಮ್ಯಾಕ್ಸಿಗೆ, ಅಬುದಾಬಿಯಿಂದ ಮ್ಯಾಕ್ಸಿಂದ ದುಬೈಗೆ ಹಿಂಗ್ ಕಟ್ ಮಾಡ್ಕೊತಾರೆ ಅಮೌಂಟ್. ನೋಡಿ ದೂರದಿಂದ ಹೆಂಗ್ ಕಾಣಿಸ್ತದೆ ಅಂತ ದುಬೈ. ಅಬುದಾಬಿ ಬಸ್ ಸ್ಟ್ಯಾಂಡ್. فما حدا يجيب سيرته بس الضحايا راح فوق 50,000 في الشوارع. هي يوميا. Abu Dhabi Sabha. Next stop is Abu Dhabi Sabha. هذا يروح ಇಂದು ದುಬೈಗೆ ಎಂಟ್ರಿ ಆದವು ನಾವು. ದುಬೈ ಎಂಟ್ರಿ ಅಂದ್ರೆ ಅಬುದಾಬಿಯಿಂದ ದುಬೈಗೆ ಎಂಟ್ರಿ ಆದವು. ಮಸ್ತಿ ನೋಡಿ ಈಚೆ ಕಡೆ ಕಿಟಕಿಯಿಂದ ಹೆಂಗ್ ಕಾಣಿಸ್ತದೆ ಬಿಲ್ಡಿಂಗ್ ಅಂತ. 50 ಫ್ಲೋರು ಈ ಥರ ಬಿಲ್ಡಿಂಗ್ಗಳು.
ಬರೀ ಬಿಡಿ ಮೆಟ್ರೋ ಇಂದ ಮೇಲ್ಗಡೆ ನೋಡಿ, ಮೆಟ್ರೋನೇ ಒಂದು 30 ಅಡಿ ಇದೆ. ಮೆಟ್ರೋ ಇಂದ ನೋಡಿ ಎಷ್ಟು ಎದುರು ಇದೆ ಟವರ್. ಬುರ್ಜ್ ಖಲೀಫಾ ಕಾಣಿಸ್ಬೋದು ಇಲ್ಲಿಂದ, ನೋಡ್ತೀನಿ ಆದರೆ ತೋರಿಸ್ತೀನಿ. ಕಾಣಿಸ್ತಾ ಇದೆ, ಬರೀ ಬಿಲ್ಡಿಂಗೇ ಕಾಣಿಸ್ತಾವೆ. 50 ಫ್ಲೋರು 80 ಫ್ಲೋರು ಇರೋವೆ ಬಿಲ್ಡಿಂಗಲ್ಲಿ. تخيل الفيو. تخيل ما في يعني قاعدين مستحيل. ಅದೇ ಬುರ್ಜ್ ಖಲೀಫಾ. ايوه بالظبط. العقار ما بيخسر. بس اللوكيشن हाजी मैप में कितना दिखा रहा है? ಬುರ್ಜ್ ಖಲೀಫಾ ಇವಾಗ ಕಾಣಿಸ್ತಾ ಇದೆ. ನಾವೀಗ ದುಬೈಯಲ್ಲಿದ್ದೀವಿ. ದುಬೈಯಲ್ಲಿ ರೂಮ್ ಹುಡ್ಕೊಂತ ಬಂದಿದ್ದೀವಲ್ಲ, ಇದೇ ರೂಮು. ಬೆಡ್ ಸ್ಪೇಸ್ ಅಂತ ಹುಡುಕ್ತಿದ್ದೀವಿ, ರೂಮಲ್ಲ. ರೂಮಿಗೆ ಹೇಳಿದ್ರು 4000 ಚಿಲ್ಲರೆ ಆಗುತ್ತೆ ಅಂತ. ಈಗ ಬೆಡ್ ಸ್ಪೇಸಿಗೆ ಅಂತ ಹುಡುಕ್ತಿದ್ವಿ. ನೋಡಿ ನಿಮಗೆ ತೋರಿಸ್ತೀನಿ ಬೆಡ್ ಸ್ಪೇಸ್ ಹೆಂಗಿರುತ್ತೆ ದುಬೈಯಲ್ಲಿ ಅಂತ. ಈ ಅಪಾರ್ಟ್ಮೆಂಟಲ್ಲಿ 502 ಅಂತ ಇದೆ. ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. 502 ನೋಡ್ತಾ ಇದ್ದೀನಿ. 502 ಅಂತ ನಂಬರ್ ಅಂತ ಅಂದಾರೆ. ರೂಮ್ ನಂಬರ್ 502. ಅಂತೂ 502 ಸಿಕ್ತು. ಇದು ರೂಮು. ನನ್ನ ಲಗೇಜ್ ಎಲ್ಲ ಒಳಗಡೆ ಇಟ್ಟು ರೂಮ್ ಯಾವ ಥರ ಇದೆ ಅಂತ ನೋಡಿದೆ. ನೋಡಿ ಕಿಚನ್ ಇದೆ ರೂಮಲ್ಲಿ. ವಾಷಿಂಗ್ ಮಿಷಿನ್ ಇದೆ. ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ, ಪರವಾಗಿಲ್ಲ. ಒಳ್ಳೆ ಫ್ರಿಜ್ ಇದೆ ನೋಡಿ. ಬೆಡ್ ಸ್ಪೇಸ್ 4 ಜನಕ್ಕೆ ಇದೆ ಒಂದೇ ರೂಮಲ್ಲಿ. ಇದೆ ಗ್ಲಾಸ್, ಇದೆ ಫ್ರಿಜ್ಜು, ವೆರೈಟಿ ಇದೆ, ಪರವಾಗಿಲ್ಲ. ನೀವೇ ನೋಡಿದ್ರೆ 4-5 ರೂಮ್ ವಿಚಾರಿಸಿದ್ದು, ಅದಕ್ಕಿಂತ ಇದು ಬೆಸ್ಟ್ ಅನ್ನಿಸ್ತು ನಮಗೆ. ಎಲ್ಲ ಊಟಕ್ಕೆ ಎಲ್ಲ ನಾವೇ ಮಾಡ್ಕೋಬೋದು.
ಈಗ ಊಟಕ್ಕೆ ಮೇನ್ ಹೋದ್ರೆ ಇದೇ ನಮ್ಮ ರೂಮು. ಊಟಕ್ಕೆ ಎಂತ ನಮ್ ಕೊಡೋ ಅದ್ರ ಬದಲು ನಾವೇ ಊಟ ಮಾಡ್ಕೊಂಡ್ರೆ ಕಮ್ಮಿ ಉಳಿಯುತ್ತೆ. ರೂಮ್ ಮಾಡ್ಕೊಂಡಿರೋದು. ಇದೇ ನಮ್ಮ ರೂಮು. ಈ ರೂಮಲ್ಲಿ 4 ಜನ ಇರ್ಬೋದು. ನಮ್ಮ ಫ್ರೆಂಡ್ಸ್ ಇದ್ದಾರೆ. ಇದೇ ನಮ್ಮ ಬೆಡ್. ಮೇಲ್ಗಡೆ ಒಬ್ರು, ಇಲ್ಲಿ ಕೆಳಗಡೆ ಒಬ್ರು, 600 ಆ ಕಡೆ ಇಬ್ರು, ಈ ಕಡೆ ಇಬ್ರು, 4 ಜನ ಮೆಂಬರ್ ಒಂದು ರೂಮಲ್ಲಿ. ಇದು ನಮ್ದು ಟೇಬಲ್. ಬಾಲ್ಕನಿನೂ ಇದೆ. ಬಾಲ್ಕನಿಲಿ ಬಟ್ಟೆ ಗಿಟ್ಟೆ ಒಣಕಾಗ್ಬೋದು. ಬಾಲ್ಕನಿ ಕಾಣಿಸುತ್ತೆ ದುಬೈಯಲ್ಲಿ. ಬಾಲ್ಕನಿ ನೋಡಿದ್ರೆ ನೋಡಿ ಯಾವ ಥರ ಇಲ್ಲಿ ನೋಡಿದ್ರು ಬರೀ ಬಿಲ್ಡಿಂಗ್ ಕೂಡ ಎಷ್ಟು ಕಷ್ಟ ಅಂದ್ರೆ ಮರ ಕಾಣಿಸೋದಿಲ್ಲ ನಿಮಗೆ. ಲ್ಯಾಂಗ್ವೇಜ್ ಪರ್ಫೆಕ್ಟ್ ಇಲ್ಲ. ಕಂಪ್ನಿಯಿಂದ ರೂಮ್ ಕೊಟ್ಟಿರೋದೇನು ಅಷ್ಟೊಂದು ಚೆನ್ನಾಗಿಲ್ಲ. ಅದಕ್ಕೆ ಇಲ್ಲಿ ಬಂದು ರೂಮ್ ಮಾಡೋಣ ಅಂತ ಬಂದು ನಾವು ರೂಮ್ಗೆ 4,000 ಹೇಳಿದ್ರು ಅಂದ್ಬಿಟ್ಟು ಬೆಡ್ ಸ್ಪೇಸ್ ಹುಡುಕಿದ್ವಿ. 1 ತಿಂಗಳಾದ್ಮೇಲೆ ಚೇಂಜ್ ಮಾಡಬೇಕು. 600 ದಿರಮ್ 620